ಪರಿಸ್ಥಿತಿಯಲ್ಲಿ ಪವನ ದೇವರೊಬ್ರೇ ನಮಗ್ ಸಹಾಯ ಮಾಡೋಕ್ ಸಾಧ್ಯ. ಓಂ ಪವನ ದೇವಾಯ ನಮಃ. ಓಂ ಪವನ ದೇವಾಯ ನಮಃ. ಓಂ ಪವನ ದೇವಾಯ ನಮಃ. ಓಂ ಪವನ ದೇವಾಯ ನಮಃ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮಾರುತಿ. ಪ್ರಣಾಮಗಳು. ಹೇಳಿ ಪುತ್ರ, ನಮ್ಮ ಸ್ಮರಣೆಯನ್ನೇಕೆ ಮಾಡಿದಿರಿ? ನಾವು ಅಯೋಧ್ಯೆಗೆ ಬಂದಿದ್ದೀವಿ, ಯಾಕಂದ್ರೆ ನಮ್ಮ ಪ್ರಭು ಶ್ರೀರಾಮರ ಜನ್ಮಕ್ಕಾಗಿ. ತಿಳಿದಿದೆ ಪುತ್ರ, ನಿಮ್ಮ ಪ್ರತಿ ಕಾರ್ಯದಲ್ಲೂ ಬೆಂಬಲವಾಗಿ ನಾವಿರುತ್ತೇವೆ. ಹೇಳಿ ಪುತ್ರ, ನಮ್ಮಿಂದೇನು ಬಯಸುತ್ತೀರಿ? ನಮ್ಗೆ ಎಂತ ರೂಪ ಕೊಡಿ ಅಂದ್ರೆ, ದಶರಥ ಮಹಾರಾಜರ ಮನಸ್ಸಿನಲ್ಲಿ ಪುತ್ರ ಪ್ರೇಮವನ್ನ ಹೆಚ್ಚಿಸಿ ಅವರ ಹೃದಯದಲ್ಲಿ ಸಂತಾನದ ಇಚ್ಛೆಯನ್ನ ಜಾಗೃತಗೊಳಿಸಬೇಕು. ಮಾರುತಿ, ನೀವು ಬಹಳ ಸುಂದರವಾಗಿಯೇ ಇದ್ದೀರಿ. ನಿಮ್ಮಲ್ಲಿರುವ ಸೌಂದರ್ಯಕ್ಕೆ ಮೋಹವನ್ನುಂಟು ಮಾಡುತ್ತದೆ ಪುತ್ರ. ಹೀಗಿರುವಾಗ ಬೇರೆ ರೂಪದ ಅಗತ್ಯವೇನಿದೆ? ಅದು ಹಾಗಲ್ಲ ಪವನದೇವ, ಕೃಪೆ ಮಾಡಿ ನಮ್ಗೆ ಹೊಸ ರೂಪವನ್ನ ನೀಡಿ. ನಮ್ಮನ್ನ ಆ ರೂಪದಲ್ಲಿ ನೋಡಿ ಪ್ರಭುಗೆ ಆನಂದ ಆಗ್ಬೇಕು. ಈ ನಿಮ್ಮ ರೂಪವೇ ಪ್ರಭುವಿಗೆ ಪ್ರಿಯವಾದದ್ದು ಮಾರುತಿ. ಹಾಗಾದ್ರೆ ಪ್ರಭುಗಳ ತಂದೆಗೆ ಯಾವ ರೂಪ ಇಷ್ಟನೋ ಆ ರೂಪನೇ ಕೊಟ್ಬಿಡಿ ನಮ್ಗೆ. ಆಗಲಿ, ನಿಮ್ಮಿಚ್ಛೆಯಂತಾಗಲಿ. ನೀವು ದಶರಥರ ಸಮಕ್ಷಮದಲ್ಲಿ ಸ್ವತಃ ಪ್ರಸ್ತುತಗೊಂಡಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಯಾವ ರೂಪವನ್ನು ಕಲ್ಪಿಸಿಕೊಳ್ಳುವಿರೋ ಆ ರೂಪವನ್ನು ಧಾರಣೆ ಮಾಡುವಿರಿ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಪವನದೇವ. ತಥಾಸ್ತು. ಓಂ ನಮಃ ಶಿವಾಯ. ಹೇ ಮಹಾದೇವ, ಯಾವ ಉದ್ದೇಶದಿಂದ ನಮ್ಮ ಮಾರುತಿ ಅಯೋಧ್ಯೆಗೆ ಹೋಗಿದ್ದಾರೋ ಅವ್ರ ಯಾತ್ರೆ ಸಫಲವಾಗ್ಲಿ ಅಂತ ಅವರಿಗೆ ಆಶೀರ್ವಾದ ಮಾಡಿ ಮಹಾದೇವ. ಅವರ ಮನಸ್ಸಿನಲ್ಲಿ ಉದ್ಭವವಾಗಿರೋ ಚಿಕ್ಕ ಪ್ರಶ್ನೆಯಲ್ಲಿ ಜೀವನದ ಎಲ್ಲಾ ತತ್ವಗಳು ಅಡಕವಾಗಿರುತ್ತೆ. ಆ ಕಾರಣದಿಂದನೇ ಅವರ ಜಿಜ್ಞಾಸೆನ ನಾವು ತಳ್ಳಿ ಹಾಕಲಿಲ್ಲ. ಬಿಲ್ವಪತ್ರೆಯಲ್ಲಿ ಸುರೇಲಿ ಬಿಲ್ವಪತ್ರೆ ನಿಟ್ಟೇ ಇಲ್ಲ. ಸುರೇಲಿ, ಸುರೇಲಿ, ಪುಷ್ಪಗಳು ಬಿಲ್ವಪತ್ರೆನ ಒಟ್ಟಿಗೆ ಇಡು ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಸುರೇಲಿ. ಸುರೇಲಿ, ಸ್ವಾಮಿ ನೀವಾ? ಆಗಾಗ ನಮ್ಮನ್ನು ಸ್ಮರಿಸಿದೇವಿ. ಸದಾ ಹೃದಯದಲ್ಲೇ ವಾಸ ಮಾಡ್ತಿರೋ ನಿಮ್ಮನ್ನ ಸ್ಮರಣೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಇದೇ ಕಾರಣಕ್ಕಾಗಿ ನಾವು ನಿಮ್ಮ ಮುಂದೆ ಬಂದದ್ದು. ಒಳ್ಳೆ ಕೆಲಸ ಮಾಡಿದ್ರಿ. ಕೂತ್ಕೊಳ್ಳಿ, ಒಟ್ಟಿಗೆ ಬಿಲ್ವಾರ್ಚನೆ ಮಾಡೋಣ. ಅವಶ್ಯವಾಗಿ. ಓಂ ನಮಃ ಶಿವಾಯ. ಪ್ರಿಯೆ, ನಿಮಗೆ ತಿಳಿದಿದೆಯೇ ನಮ್ಮ ಅರಮನೆಯಲ್ಲಿ ಇಂದು ಯಾರೂ ಇಲ್ಲವೆಂದು? ಯಾಕೆ ಸ್ವಾಮಿ? ಏಕೆಂದರೆ ನಮ್ಮ ರಾಜ್ಯಕ್ಕೆ ಒಂದು ಸ್ವರ್ಣ ಮೃಗ ಬಂದಿದೆ. ಎಲ್ಲರೂ ಅದನ್ನು ನೋಡಲು ಹೋಗಿದ್ದಾರೆ. ನಿಮ್ಮ ಸೇವಕಿ ಸುರೇಲಿಯೂ ಸಹ. ಸ್ವಾಮಿ, ಹೀಗೆ ಏಕಾಏಕಿ ಒಂದು ಸ್ವರ್ಣ ಮೃಗ ಕಾಣಿಸ್ಕೊಂಡು ನಮ್ಮ ಎಲ್ಲ ಪ್ರಜೆಗಳು ಅದರ ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಏನೋ ಅನಿಷ್ಟಕಾರಿ ಮಾಯೆ ಸಂಚಿದೆ ಅಂತ ಅನ್ನಿಸ್ತಾ ಇಲ್ವಾ? ಓ, ಇದು ಸ್ವರ್ಣ ಮೃಗ ಅಲ್ವೇ? ನಮ್ಮ ಹಳ್ಳಿಗೆ ಇದೆಲ್ಲಿಂದ ಬಂತು? ಹಿಡೀರಿ ಅದನ್ನ, ಹಿಡೀರಿ, ನೋಡಿ, ಹಿಡೀರಿ. ಓಹೋ, ಸ್ವರ್ಣ ಮೃಗ!
ವಾನರರೇ, ನನ್ನ ಮಾಯೆಗೆ ಬಲಿಯಾಗದಿರಿ. ನೀವು ನನ್ನನ್ನು ಹಿಡಿಯಲು ಬಂದರೆ ನಿಮ್ಮ ಸಾವು ಖಚಿತ. ಹಾ, ನಿಧಾನವಾಗಿ. ಹೆಜ್ಜೆ ಸಪ್ಪಳ ಕೇಳಿ ಓಡೋದ್ರೆ ಕಷ್ಟ. ನೋಡಿ ಅಲ್ಲಿ ಎಷ್ಟು ಸುಂದರವಾಗಿದೆ. ಇಲ್ ಕೇಳಿ, ಇದನ್ ಹಿಡ್ಕೊಂಡು ಅರಮನೆಗೆ ತಗೊಂಡು ಹೋಗೋಣ. ಇಲ್ಲ ಇಲ್ಲ, ಮೊದ್ಲು ನಾವೇ ನೋಡಿದ್ದು, ನಾವೇ ತಗೊಂಡು ಹೋಗ್ತೀವಿ ಇದನ್ನ. ಅಯ್ಯೋ ಸುಕನ್ಯಾ, ಇದರಲ್ಲಿ ನಮ್ದು ನಿಮ್ದು ಅಂತ ಏನಿಲ್ಲ. ಇದನ್ನ ಹಿಡಿದ್ಬಿಟ್ಟು ಅರಮನೆಗೆ ತಗೊಂಡು ಹೋಗೋಣ. ಏನಂತೀಯಾ? ಓಡೋಯ್ತು. ಇವರನ್ನೆಲ್ಲ ಒಂದಾಗಿಸುವ ಕಾರ್ಯದಲ್ಲಿ ನನಗೇನಾದರೂ ತೊಂದರೆಯಾದರೆ ಇಲ್ಲಿಂದ ಓಡಿ ಹೋಗುವುದೇ ಒಳ್ಳೆಯದು. ಮಾರುತಿಯಲ್ಲಿ ಜಾಂಬವಂತರೆ, ಸಮಯ ಮೀರುತ್ತಿದೆ. ಹೌದು ಋಷಿವರ್ಯ, ನಮ್ಮ ಮುಂದಿನ ಕಾರ್ಯಕ್ಕೆ ಸಮಯ ಮೀರುತ್ತಿದೆ. ಬಹಳ ದೂರದಿಂದ ಪ್ರಯಾಣ ಮಾಡಿದ್ದರಿಂದ ಮಾರುತಿಯವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಬಹುದು. ನಾವು ಹೋಗಿ ಕರೆದುಕೊಂಡು ಬರುತ್ತೇವೆ. ತಪ್ಪು ಭಾವಿಸಿದ್ದೀರಿ. ಈ ಕಾರ್ಯದಲ್ಲಿ ನಮಗೆಷ್ಟು ಉತ್ಸಾಹವಿದೆಯೋ ಅವರಿಗೂ ಅಷ್ಟೇ ಉತ್ಸಾಹವಿದೆ. ಹಾಗಾಗಿ ಅವರೇ ಬರುತ್ತಾರೆ. ನಡಿರಿ ಗುರುದೇವ, ನಾವು ತಯಾರಿದ್ದೀವಿ. ಗುರುದೇವ, ನಾವು ತಯಾರಾಗಿದ್ದೀವಿ, ನಡೀರಿ. ಏನಾಯ್ತು ಗುರುದೇವ? ಮಾರುತಿಯನ್ನು ಹೇಗೆ ಬಿಟ್ಟು ಹೋಗುವುದು? ಅವರು ಬರುವವರೆಗೂ ನಾವು ಕಾಯೋಣ ಗುರುದೇವ. ತಾತ, ನಮ್ಮ ಗುರುತು ಸಿಗ್ಲಿಲ್ವಾ? ನಮ್ಮನ್ನ ಸರಿಯಾಗಿ ನೋಡಿ. ಮಾರುತಿ, ನಾವು ಈ ವೇಷದಲ್ಲಿ ನಿಮ್ಮನ್ನು ಎಂದಿಗೂ ನೋಡಿರಲಿಲ್ಲ. ಯಾವ ರೂಪವನ್ನ ನೋಡಿ ಮಹಾರಾಜ ದಶರಥರ ಮನಸ್ಸಿನಲ್ಲಿ ವಾತ್ಸಲ್ಯ ಭಾವನೆ ಹೆಚ್ಚಾಗುತ್ತೋ ಅದೇ ರೂಪದಲ್ಲಿ ನಾವು ಬಂದಿದ್ದೀವಿ ಋಷಿವರ್ಯ. ನಮ್ಮ ಪ್ರಕಾರ ನೀವು ವಾಸ್ತವ ರೂಪದಲ್ಲೇ ಅವರೆದುರಿಗೆ ಹೋಗುವುದು ಒಳ್ಳೆಯದು ಮಾರುತಿ. ಸತ್ಯವೇ ಎಂದೆಂದಿಗೂ ಸುಂದರ ಮಾರುತಿ. ನಮ್ಗೆ ಎಲ್ಲ ಅರ್ಥ ಆಯ್ತು ಋಷಿವರ್ಯ. ನಾವು ಈಗ್ಲೇ ಬರ್ತೀವಿ. ಬನ್ನಿ ಋಷಿವರ್ಯ. ನೋಡಿ ನೋಡಿ, ಆ ಬಂಡೆಯಿಂದ ಓಡ್ತಿದೆ. ಓ, ಅಲ್ಲೇ ಬಚ್ಚಿಟ್ಕೊಂಡಿದೆ ಅನ್ಸುತ್ತೆ. ಓಡು ಮಾರೀಚ, ಓಡು. ಇವರ ಕೈಗೆ ಸಿಕ್ಕಿ ಹಾಕಿಕೊಂಡರೆ ನಿನ್ನ ಕತೆ ಮುಗಿಯಿತು. ಓಡು ಓಡು, ಓಡುತ್ತಿರು. ಬದುಕಿದೆ. ನೀವೆಲ್ಲ ಗಲಾಟೆ ಮಾಡೋದಕ್ಕೋಸ್ಕರ ತಪ್ಪಿಸ್ಕೊಂಡೋಯ್ತು. ನಾನೊಬ್ನೇ ಇದ್ದಿದ್ರೆ ಅದನ್ನ ಖಂಡಿತ ಹಿಡಿತಿದ್ದೆ. ಅಯ್ಯೋ ದೇವ್ರೆ, ಏನಿದು? ಬಹುಶಃ ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ. ಇದು ರಾಕ್ಷಸರ ಷಡ್ಯಂತ್ರ ಅನ್ಸುತ್ತೆ. ಸಿಕ್ಕಾಕೊಂಡ್ರು ನಮ್ಮ ಜಾಲದಲ್ಲಿ. ಅಯ್ಯೋ ದೇವ್ರೆ, ನಮ್ಮ ಕಿಷ್ಕಿಂದೆ ಮೇಲೆ ಯಾರೋ ಆಕ್ರಮಣ ಮಾಡಿಬಿಟ್ಟಿದ್ದಾರೆ. ಒಬ್ಬ ವಾನರನು ಕೂಡ ಜೀವಂತವಾಗಿರಬಾರದು. ಆಕ್ರಮಣ ಮಾಡಿ. ಓಡು ಓಡು. ಹರ ಹರ ಮಹಾದೇವ.
ಮಹಾರಾಜ ಕೇಸರಿ ಬಂದ್ರು. ನಮ್ಮ ಮಹಾರಾಜ ಕಪಟಿ ರಾಕ್ಷಸರೇ, ಸುಮೇರು ರಾಜ ಕೇಸರಿ ಇರುವವರೆಗೂ ನಿಮ್ಮ ಯಾವುದೇ ಆಯುಧ ನಮ್ಮವರನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಮೊದಲು ನಿನ್ನ ಅಂತ್ಯ, ನಂತರ ನಿನ್ನ ಪ್ರಜೆಗಳ ಮಾರಣ ಹೋಮ. ನನ್ನ ಕಾರ್ಯವೇನೋ ಮುಗಿಯಿತು ಸುಬಾಹು. ಈಗ ಈ ವಾನರರು ಹೇಗೆ ಯುದ್ಧ ಮಾಡುತ್ತಾರೆಂದು ನೋಡುವ ಕೌತುಕ ಹೆಚ್ಚಾಗುತ್ತಿದೆ ನನಗೆ. ನೋಡೋಣ. ನನ್ನಿಂದ ಸೋತು ನಾಚಿಕೆ ಇಲ್ಲದೆ ಸಾಯಬಾರದು ಅಂತಿದ್ರೆ ನನಗೆ ಶರಣಾಗು, ಕ್ಷಮಿಸಿ ಬಿಡ್ತೇನೆ. ನಿನಗಿನ್ನೂ ಗೊತ್ತಿಲ್ಲ ವಾನರ, ಈ ಸುಬಾಹುವಿನ ಶಕ್ತಿ ಎಂಥದ್ದು ಎಂದು. ವಾನರರು ಮತ್ತು ರಾಕ್ಷಸರ ನಡುವೆ ಒಂದು ಸಂಧಾನವಾಗಿದೆ. ನೀವು ನಮ್ಮ ಗಡಿ ದಾಟಿ ಬರುವ ಹಾಗಿಲ್ಲ, ನಾವು ಬರುವುದಿಲ್ಲ. ಸಂಧಾನವನ್ನು ಮುರಿದು ನಮ್ಮ ಅನುಮತಿ ಇಲ್ಲದೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪ್ರಜೆಗಳ ಮೇಲೆ ಆಕ್ರಮಣ ಮಾಡಿದೀಯಾ ನೀನು. ಈಗ ನಾವು ನೀಡುವ ಶಿಕ್ಷೆಯನ್ನು ನೀನು ಸ್ವಪ್ನದಲ್ಲೂ ಸಹ ಊಹಿಸಿರಲು ಸಾಧ್ಯವಿಲ್ಲ. ಗುರುದೇವ, ಅಯೋಧ್ಯೆಯ ಇತಿಹಾಸದಲ್ಲಿ ಇಂತಹ ದುರ್ದಿನವನ್ನು ನಾವೆಂದೂ ಕಂಡಿರಲಿಲ್ಲ ಗುರುದೇವ. ಮಹಾರಾಜ ದಶರಥರಿನಾದರೂ ಮಹಾರಾಣಿಯವರ ಜೊತೆ ವನವಾಸಕ್ಕೆ ಹೋದರೆ ಅಯೋಧ್ಯೆಯ ಪ್ರಜೆಗಳು ಅನಾಥರಾಗುತ್ತಾರೆ ಗುರುದೇವ. ಗುರುದೇವ, ನಮ್ಮ ಮಹಾರಾಜರನ್ನು ನಿಮ್ಮಿಂದ ಮಾತ್ರ ತಡೆಯಲು ಸಾಧ್ಯ. ಮಹಾರಾಜ ದಶರಥರಿಲ್ಲದೆ ರಘುಕುಲಕ್ಕೆ ಮತ್ತು ಅಯೋಧ್ಯೆಗೆ ಅಸ್ತಿತ್ವವಿರುವುದಿಲ್ಲ ಗುರುದೇವ. ಹೇಗಾದರೂ ಮಾಡಿ ಅವರನ್ನು ತಡೆಯಿರಿ ಗುರುದೇವ. ನಮ್ಮನ್ನು ಕಾಪಾಡಿ ಗುರುದೇವ. ನೀವೆಲ್ಲ ನಿಶ್ಚಿಂತರಾಗಿರಿ. ನಾವು ಸರ್ವ ಪ್ರಯತ್ನಗಳಿಂದಲೂ ದಶರಥ ಮಹಾರಾಜರು ವಾನಪ್ರಸ್ಥಕ್ಕೆ ತೆರಳುವುದನ್ನು ತಡೆಯುತ್ತೇವೆ. ನೀವೆಲ್ಲರೂ ಕೂಡಿ ಭಗವಂತನನ್ನು ಪ್ರಾರ್ಥಿಸಿ. ನಿಮ್ಮ ಪ್ರಾರ್ಥನೆ ಖಂಡಿತವಾಗಿಯೂ ಆ ಭಗವಂತನಿಗೆ ತಲುಪುತ್ತದೆ. ಇಲ್ಲಿನ ಪ್ರಜೆಗಳು ಮಹಾರಾಜರನ್ನ ತುಂಬಾ ಪ್ರೀತಿಸ್ತಾರೆ. ಈಗ ಉಳಿದಿರೋ ಕಾರ್ಯ ಒಂದೇ, ಹೇಗಾದ್ರೂ ಮಾಡಿ ಅವರ ಮನಸ್ಸಿನಲ್ಲಿ ಪುತ್ರ ಸಂತಾನದ ಇಚ್ಛೆಯನ್ನ ಜಾಗೃತಗೊಳಿಸಬೇಕು. ಪ್ರಭು, ನಿಮ್ಮ ಇಚ್ಛೆಯಿಂದನೇ ನಾವು ಈ ಯಾತ್ರೆಯನ್ನ ಆರಂಭ ಮಾಡಿದ್ದು. ಈಗ ನೀವೇ ನಮ್ಗೆ ಮಾರ್ಗ ತೋರಿಸ್ಬೇಕು. ಇಕ್ಷ್ವಾಕು ವಂಶಜರೇ, ನಿಮ್ಮೆಲ್ಲರಿಗೂ ಕಿರಿಯನಾದ ದಶರಥನ ನಮಸ್ಕಾರಗಳು. ಈ ನಮ್ಮ ನಿರ್ಧಾರ ಸಾವಿನ ನೋವಿಗಿಂತಲೂ ಹೆಚ್ಚು ಎಂಬುದು ನಮಗೆ ತಿಳಿದಿದೆ. ಆದರೆ ಬೇರೆ ದಾರಿಯಿಲ್ಲ. ಈ ಅಯೋಧ್ಯೆಗೆ ಉತ್ತರಾಧಿಕಾರಿಯೊಬ್ಬನನ್ನೂ ನೀಡಲಾಗಲಿಲ್ಲ ನಮಗೆ. ಹಾಗಾಗಿ ಅನ್ಯ ಮಾರ್ಗವಿಲ್ಲದೆ ವಾನಪ್ರಸ್ಥಕ್ಕೆ ತೆರಳಲು ನಿರ್ಧರಿಸಿದ್ದೇವೆ. ಇದು ನಮ್ಮ ಜೀವನದ ಬಹುದೊಡ್ಡ ವಿಡಂಬನೆಯೇ ಸರಿ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಯೋಧ್ಯೆಯನ್ನು ಸಂರಕ್ಷಿಸಲಾಗದೆ ಎಲ್ಲವನ್ನೂ ತ್ಯಜಿಸಿ ಹೋಗುತ್ತಿದ್ದೇವೆ. ಈ ಜೀವನ ನಮಗೆ ಸಾಕಾಗಿ ಹೋಗಿದೆ. ಇದುವರೆಗೂ ಅಯೋಧ್ಯೆಗೆ ಮಾಡಿದ ಯಾವ ಕಾರ್ಯಗಳಿಗೂ ಮೌಲ್ಯವೇ ಇಲ್ಲದಂತಾಯ್ತು. ಇತಿಹಾಸದಲ್ಲಿ ನಾವೊಬ್ಬ
ವಿಫಲ ಚಕ್ರವರ್ತಿ ಎಂದು ಈ ಜಗತ್ತು ನಮ್ಮನ್ನು ಸ್ಮರಿಸುತ್ತದೆ. ಸ್ವಾಮಿಯನ್ನು ಈ ಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ. ನಮ್ಮ ಸ್ವಾಮಿಗಿರುವ ದುಃಖವೇ ನಮಗೂ ಸಹ ಇರುವುದು. ನಮ್ಮಿಂದ ಹೇಳಿಕೊಳ್ಳಲಾಗುತ್ತಿಲ್ಲವಷ್ಟೇ. ಒಬ್ಬರು ಮಾಡಿದ ತಪ್ಪಿಗಾಗಿ ಎಲ್ಲರೂ ಅನುಭವಿಸುವಂತಾಗಿದೆ. ಇದು ಯಾವ ನ್ಯಾಯ? ರಾಣಿಯರೇ, ವಾನಪ್ರಸ್ಥಕ್ಕೆ ಹೋಗುವ ಸಮಯವಾಗಿದೆ. ಇನ್ನು ಮುಂದೆ ಈ ಅಯೋಧ್ಯೆಯ ಜವಾಬ್ದಾರಿ ವಸಿಷ್ಠ ಮಹರ್ಷಿಗಳದ್ದು. ದಶರಥ ಮಹಾರಾಜರೇ, ನೀವು ವಾನಪ್ರಸ್ಥಕ್ಕೆ ಹೋಗುವ ಸಮಯ ಇನ್ನೂ ಬಂದಿಲ್ಲ. ದಶರಥ ಮಹಾರಾಜರೇ, ನಮ್ಮ ಪ್ರಣಾಮಗಳನ್ನ ಸ್ವೀಕರಿಸಿ. ಪ್ರಣಾಮಗಳು. ಹನುಮನು ಸೇರಿದ ಅಯೋಧ್ಯಾನಗರ ರಾಮಧಾಮದ ದರ್ಶನ ಮಾಡಿ ಹೃದಯವು ತುಂಬಿದ ಭಕ್ತಿ ಭಾವದಿ ದಶರಥರಿಗೆ ನಮಿಸಿ ವಿನಮ್ರವಾಗಿ ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮನ ಪಿತನ ದರ್ಶನದಿಂದ ಪುಳಕಿತನಾದನು ಭಕ್ತ ಹನುಮ. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ. ಇವರೇ ನಮ್ಮ ಆರಾಧ್ಯರ ಪಿತಾಶ್ರೀ ದಶರಥ ಮಹಾರಾಜರು. ಮಹಾರಾಜ, ನಾವಿಲ್ಲಿಗೆ ಬಹಳ ದೂರದಿಂದ ಬಂದಿದ್ದೀವಿ. ನಿಮಗೆ ಗೊತ್ತಾ, ನಾವು ಅಯೋಧ್ಯೆಯ ವಿಶೇಷತೆಯ ಬಗ್ಗೆ ಬಹಳ ಕೇಳಿದೀವಿ. ಜನರು ಹೇಳ್ತಾರೆ, ಇಲ್ಲಿ ಧರ್ಮವು ನೆಲೆಗೊಂಡಿದೆಯಂತೆ. ಇದೊಂದು ಮಹಾತ್ಮರಿರುವ ಪುಣ್ಯ ಭೂಮಿ. ಇಲ್ಲಿ ದೊಡ್ಡ ದೊಡ್ಡ ಋಷಿವರ್ಯರು ಆಶ್ರಮಗಳನ್ನ ನಿರ್ಮಿಸಿದ್ದಾರೆ ಅಂತ. ಇದೇ ಕಾರಣಕ್ಕೆ ನಾವು ಅಯೋಧ್ಯೆ ನಗರಿಯನ್ನ ನೋಡೋದಕ್ ಬಂದಿದೀವಿ. ನೀವ್ ಆಜ್ಞೆ ಕೊಟ್ರೆ ಸ್ವಲ್ಪ ದಿನಗಳು ನಾವಿಲ್ಲಿ ಇರಬಹುದಾ? ಮೊದಲು ನಿಮ್ಮ ಪರಿಚಯವನ್ನು ತಿಳಿಸಬಹುದೇ? ಇವರು ಸುಮೇರು ಪರ್ವತದ ರಾಜ ಕೇಸರಿ ಮಹಾರಾಜರ ಪುತ್ರ ಮಾರುತಿ. ಪ್ರಣಾಮ ಗುರುದೇವ. ಹಿರಿಯರಾದ ಜಾಂಬವಂತರೇ, ದಶರಥನ ಪ್ರಣಾಮಗಳು. ಅಂದರೆ ನೀವು ಮಹಾರಾಜ ಕೇಸರಿಯ ಪುತ್ರರೇ? ನಾವು ಅವರ ಬಗ್ಗೆ ಬಹಳ ಕೇಳಿದ್ದೇವೆ. ಅವರೂ ನಮ್ಮ ಹಾಗೆ ಶಿವನ ಪರಮ ಭಕ್ತರು. ಹಾಗೂ ನಿಮ್ಮ ತಾಯಿ ದೇವಿ ಅಂಜನಿ, ಅವರ ಬಗ್ಗೆಯೂ ನಾವು ಬಹಳಷ್ಟು ಕೇಳಿದ್ದೇವೆ. ಅವರಿಬ್ಬರ ಸಂಸ್ಕಾರ ನಿಮ್ಮಲ್ಲಿ ಎದ್ದು ಕಾಣುತ್ತಿದೆ ನಮಗೆ. ಮಾರುತಿ, ಇಂದಿನಿಂದ ನೀವು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ. ಧನ್ಯವಾದಗಳು ಮಹಾರಾಜ. ಮಹಾರಾಜರು ನಮ್ಮನ್ನ ಅತಿಥಿಯಾಗಿ ಸ್ವೀಕಾರ ಮಾಡಿದ್ದಾರೆ.